ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಮಾನ್ಯ. ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಮೀಟ್ ಮಾಡ್ಬೇಕಾ? ಹಾಗಂದ್ರೆ ನಿಮ್ಗೊಂದು ಸೂಪರ್ ಆಗಿರೋ ಒಂದು ಲೇಔಟ್ ನ ತೋರ್ಸಕ್ ಹೊರಟಿದ್ದೀನಿ. ಸೊ ಈ ಒಂದು ಲೇಔಟ್ ಎಲ್ಲಿ ಬರುತ್ತೆ ಅಂತ ಕುತೂಹಲದಿಂದ ನೋಡ್ತಿದ್ರೆ, ಈ ಒಂದು ಲೇಔಟ್ ಬರೋದು ಗುಡಿಬಂಡೆ ರೋಡ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಲ್ಲಿ. ಹಾಗೂ ಈ ಒಂದು ಲೇಔಟ್ ನ ಹೆಸರು ಬಂದು ಗ್ರ್ಯಾಂಡ್ ಅಕ್ಷಯ್ ಮ್ಯಾನೋವರ್ ಲೇಔಟ್ ಅಂತ. ಸೊ ಈ ಲೇಔಟ್ ಬಂದು DDCP ಲೇಔಟ್ ಅಪ್ರೂವ್ಡ್ ಆಗಿರುತ್ತೆ ಹಾಗೂ DC ಕನ್ವರ್ಟೆಡ್ ಜೊತೆಗೆ ಈ ಖಾತಾ ಆಗಿರುತ್ತೆ. ಸೊ ಇನ್ಯಾಕ್ ತಡ, ಒಳಗಡೆ ಹೋಗೋಣ ಬನ್ನಿ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇದೀವಿ. ಸೊ ಇದು ಬಂದು ನಿಮ್ಗೆ ಫ್ರಂಟ್ ವ್ಯೂ ಆಫ್ ದ ಲೇಔಟ್ ಆಗಿರುತ್ತೆ. ಸೊ ಈ ರೋಡ್ಸ್ ನಿಮ್ಗೆ ಎಂಟ್ರಿಯಲ್ಲೇ ಕಾಣ್ತಿರೋದೆಲ್ಲ 40 ಫೀಟ್ ರೋಡ್ಸ್ ಇದೆ ನಿಮ್ಗೆ. ಹಾಗೆ ಟುವರ್ಡ್ಸ್ ಲೆಫ್ಟ್ ಸೈಡ್ ನಿಮ್ಗೆ ಆಫೀಸ್ ಚೇಂಬರ್ ಕೂಡ ಇದೆ. ಹಾಗೆ ಮುಂದೆ ಇದು ಸೆಕ್ಯೂರಿಟಿ ಸ್ಪೇಸ್ ಆಗಿರುತ್ತೆ. ಅಂಡ್ ಇನ್ನ ಪ್ಲಸ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಈ ಒಂದು ಕಂಪ್ಲೀಟ್ ಲೇಔಟ್ ನಿಮ್ಗೆ 24/7 ಸೆಕ್ಯೂರಿಟಿ ಅಲ್ಲೇ ಇರುತ್ತೆ. ಅಷ್ಟಲ್ಲದೆ ಇಲ್ಲಿರೋ ಸ್ಟ್ರೀಟ್ ಲೈಟ್ಸ್ ಕೂಡ ಸೋಲಾರ್ ಎಕ್ವಿಪ್ಟೇ ಆಗಿರುತ್ತೆ. ಜೊತೆಗೆ ನಿಮಗೆ ಬಾರ್ಬಿಕ್ಯೂ ನೇಷನ್, ಪಾರ್ಕ್ಸ್, ಪ್ರತಿಯೊಂದು ಅಮ್ಯುನಿಟೀಸ್ ಕೂಡ ಇವರು ನಿಮಗೆ ಪ್ರೊವೈಡ್ ಮಾಡ್ತಿದ್ರೆ. ಸೊ ಇನ್ಯಾಕ್ತಡ ಬನ್ನಿ ನಾವೀಗ ಪ್ಲಾಟ್ಸ್ ಏರಿಯಾನ ನೋಡಕ್ ಹೋಗೋಣ. ಸೊ ಇದೆಲ್ಲ ನಿಮ್ಗೆ ಝೋನ್ಡ್ ಸೈಟ್ಸ್ ಆಗಿರುತ್ತೆ. ಸ್ಪೆಷಲಿ ಇದು ಬಂದು ವಿಲ್ಲಾ ಪ್ಲಾಟ್ ಏರಿಯಾಸ್ ಆಗಿರೋದ್ರಿಂದ. ಅಂಡ್ ಇಲ್ಲಿ ಡೈಮೆನ್ಷನ್ಸ್ ಏನಂದ್ರೆ 2400 ಸ್ಕ್ವೇರ್ ಫೀಟ್ ಇಂದ ಮ್ಯಾಕ್ಸಿಮಮ್ 10,000 ಸ್ಕ್ವೇರ್ ಫೀಟ್ ತನಕ ನಿಮ್ಗೆ ಸ್ಪೇಸ್ ಅವೈಲೇಬಿಲಿಟಿ ಇದೆ. ಸೊ ಈ ಒಂದು ವಿಲ್ಲಾ ಪ್ಲಾಟ್ಸ್ ನ ಅಮ್ಯುನಿಟೀಸ್ ಬಗ್ಗೆ ನಾವು ಮಾತಾಡಕ್ ಹೋದ್ರೆ, ನಮ್ಗೆ ಏನೇನೆಲ್ಲ ಅಮ್ಯುನಿಟೀಸ್ ಸಿಗ್ತದೆ ಅಂದ್ರೆ, ಸ್ವಿಮ್ಮಿಂಗ್ ಪೂಲ್, ಯೋಗಾ ಸ್ಪೇಸ್, ರಿಫ್ಲೆಕ್ಟಾಲಜಿ ಪಾರ್ಕ್ಸ್, ಹಾಗೆ ಎಲ್ಡರ್ಲಿ ವಾಕಿಂಗ್ ಪಾತ್ವೇಸ್, ಮತ್ತೆ ಪ್ರತಿಯೊಂದು ಪ್ಲಾಟ್ಗೂ ಇಲ್ಲಿ ಅವರು ಫ್ರೂಟ್ಸ್ ಮರಗಳನ್ನ ನೆಟ್ಟಿದ್ದಾರೆ. ಸೊ ಅದು ನೀವು ಪರ್ಸನಲೈಸ್ಡ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈ ಒಂದು ಕಂಪ್ಲೀಟ್ ಲೇಔಟ್ ನ ಇವರು 13.5 ಅಂದ್ರೆ 13.5 ಎಕರೆಯಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಪಾಯಿಂಟ್ ಅಲ್ಲಿ ಇದೆ. ಕೆಲವೊಂದ್ ಕಡೆ ಇನ್ನ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಕೂಡ. ಸೊ ಇವಾಗ ನಾನೇ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ, ಇದು ಒಂದು 40 ಫೀಟ್ ರೋಡ್, ಹಾಗೆ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಇವಾಗ ನಿಮ್ಗೆ ಸಬ್ ರೋಡ್ಸ್ ನ ತೋರಿಸ್ತಾ ಇದೀನಿ. ಅಂಡ್ ಎಲ್ಲಾ ಸಬ್ ರೋಡ್ಸ್ ಕೂಡ 30 ಫೀಟ್ ಅಲ್ಲಿ ನಿಮ್ಗೆ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೊ ಹಾಗೆ ನೀವು ಈ ಲೇಔಟ್ ಅವಾಗ್ಲಿಂದ ನಿಮ್ಗೆ ತೋರಿಸ್ತಾ ಇರ್ಬೋದು. ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಗ್ರೀನರಿ ಇದೆ. ಸೊ ಇವರು ಒಂದು ಗ್ರೀನರಿ, ಆ ಒಂದು ಎಕೋಸಿಸ್ಟಮ್ ನ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಲೇಔಟ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಡ್ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು, ಇಲ್ಲಿ ಎಲ್ಲಿ ಕೂಡ ನಿಮ್ಗೆ ಬರೀ ಕಾಂಕ್ರೀಟೆಡ್ ಸ್ಪೇಸ್ ಮಾತ್ರ ಇಲ್ಲದೆ ಗ್ರೀನರಿ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಯಾವಾಗ ವಿಲ್ಲಾಸ್ ನ ನೀವು ಪರ್ಚೇಸ್ ಮಾಡ್ತೀರಾ, ವಿಲ್ಲಾ ಪ್ಲಾಟ್ ಏರಿಯಾಸ್ ನ, ಆ ಟೈಮಲ್ಲೂ ಕೂಡ ಈ ಗ್ರೀನರಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ನೀವು ಈ ಲೇಔಟ್ ನ ನೋಡ್ತಿರ್ಬೋದು, ಅವ್ರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದಾರೆ ಅಂದ್ರೆ, ಇಲ್ಲಿ ಡ್ರೈನೇಜ್ ಸಿಸ್ಟಮ್ಸ್, ಸೀವೇಜ್ ಸಿಸ್ಟಮ್ಸ್, ಹಾಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರತಿ ಒಂದರ ಅನುಕೂಲ ಕೂಡ ಇಲ್ಲಿ ಇದೆ. ಜೊತೆಗೆ ಇಲ್ಲಿ ಅಪ್ಕಮಿಂಗ್ ಕ್ಲಬ್ ಹೌಸ್ ಕೂಡ ಇನ್ನೇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಅಲ್ಲಿನ ಫೆಸಿಲಿಟೀಸ್ ಏನಪ್ಪಾ ಅಂದ್ರೆ, ಕೋ ವರ್ಕಿಂಗ್ ಸ್ಪೇಸ್ ಇರ್ಬೋದು, ಲೌಂಜಸ್ ಇರ್ಬೋದು, ಕೆಫೆಟೇರಿಯಾ ಇರ್ಬೋದು, ಹಾಗೆ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ಸ್ ಕೂಡ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಇವರು ಯಾವ್ದೆಲ್ಲ ಕಸ್ಟಮರ್ ಗೆ ಇಂಟ್ರೆಸ್ಟ್ ಇದೆ ಈ ಒಂದು ಪ್ರಾಪರ್ಟಿನ ವಿಸಿಟ್ ಮಾಡೋದಕ್ಕೆ, ಅವ್ರಿಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅರೇಂಜ್ ಮಾಡಿದ್ದಾರೆ ಫ್ರಮ್ ಬ್ಯಾಂಗ್ಳೂರ್ ಇಂದ. ಸೊ ಇನ್ನೇನಿಗೆ ತಡ, ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನಿಮ್ಮ ಸ್ಲಾಟ್ಸ್ ನ ಆರಾಮ್ಸೆ ಬುಕ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಲೋನ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ. ಕರ್ನಾಟಕ ಬ್ಯಾಂಕ್, IDBI ಬ್ಯಾಂಕ್ ಹಾಗೂ LIC ಕಡೆಯಿಂದ ಇವರು ನಿಮ್ಗೆ ಲೋನ್ಸ್ ನ ಪ್ರೊವೈಡ್ ಮಾಡಿಸ್ಕೊಡ್ತಿದ್ದಾರೆ. ಸೊ ಈಗ ನೀವು ನೋಡ್ತಿರೋದು ಇದು ಅದೇ ಲೇಔಟ್ ನ, ನಮ್ಮ ಗ್ರ್ಯಾಂಡ್ ಅಕ್ಷಯ ಮ್ಯಾನೋವರ್ ಲೇಔಟ್ ನ ಮತ್ತೊಂದು ಭಾಗ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಕೆಲಸ ಎಷ್ಟು ಫಾಸ್ಟ್ ಆಗಿ ನಡೀತಿದೆ ಅಂತ. ಸೊ ಇದು ಒಂದು ಗೇಟೆಡ್ ಕಮ್ಯುನಿಟಿ ಕೂಡ ಆಗಿದೆ. ಜೊತೆಗೆ ನೀವೇನಾದ್ರೂ ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನ್ಸ್ ಅಲ್ಲಿ ಇದ್ರೆ, ಆನ್ ಸ್ಪಾಟ್ ಅಲ್ಲಿ ಕೂಡ ನೀವು ಬುಕಿಂಗ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು. ಜೊತೆಗೆ ನೀವು ಕನ್ಸ್ಟ್ರಕ್ಷನ್ ನೀವೇ ಕೂಡ ಮಾಡ್ಕೋಬಹುದು, ಅಥವಾ ಇವ್ರಿಗೆ ಕೂಡ ನಿಮ್ ಕನ್ಸ್ಟ್ರಕ್ಷನ್ ನ ವಹಿಸಬಹುದು. ಸೊ ಈಗ ನಾನ್ ನಿಮ್ಗೆ ಏನ್ ತೋರಿಸ್ತಾ ಇದೀನಲ್ಲ, ಈ ಒಂದು ವಿಲ್ಲಾ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಏನಿದೆ, ಇದು ಒಂದು ಅದೇ ಲೇಔಟ್ ನ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋ ವಿಲ್ಲಾ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಡ್ಯೂಪ್ಲೆಕ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂಡ್ ತುಂಬಾ ಸ್ಪೀಡ್ ಆಗಿ ನಡೀತಿದೆ. ಮತ್ತೊಂದು ಏನ್ ಸ್ಪೆಷಲ್ ವಿಚಾರ ಅಂದ್ರೆ, ಫಸ್ಟ್ 10 ಲಕ್ಕಿ ಕಸ್ಟಮರ್ಸ್ ಗೆ ಇಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಸೊ ಈ ಪ್ರಾಪರ್ಟಿ ನೋಡಿದ್ರಲ್ಲ. ಹಾಗೆ ಮತ್ತೊಂದು ವಿಚಾರ ಏನಂದ್ರೆ, ಈ ಪ್ರಾಪರ್ಟಿಗೆ ನಿಯರೆಸ್ಟ್ ಆದಂತ ಟೂರಿಸ್ಟ್ ಸ್ಪಾಟ್ಸ್ ಯಾವ್ದಾವ್ದಪ್ಪ ಅಂದ್ರೆ, ಇಶಾ ಫೌಂಡೇಶನ್, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬಹುದು, ಹಾಗೆ ಗುಡಿಬಂಡೆ ಟ್ರೆಕ್ ಪಾಯಿಂಟ್, ಬೈರಾ ರಿವರ್ ಸನ್ಸೆಟ್ ಪಾಯಿಂಟ್ ಆಗಿರ್ಬೋದು. ತುಂಬಾ ಇನ್ನ ಅನೇಕ ಟೂರಿಸ್ಟ್ ಪಾಯಿಂಟ್ಸ್ ಕೂಡ ನಿಯರ್ ಬೈ ಅಲ್ಲಿದೆ. ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಲ್ಲಿಂದ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಅಲ್ಲಿ ನೀವು ರೀಚ್ ಕೂಡ ಆಗ್ಬೋದು. ಅಂಡ್ ಈ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ ಮ್ಯಾಕ್ಸಿಮಮ್ 40 to 45 ಮಿನಿಟ್ಸ್ ಅಲ್ಲಿ ನಿಮ್ಗೆ ಆರಾಮ್ಸೆ ರೀಚ್ ಆಗೋಷ್ಟು ಕನೆಕ್ಟಿವಿಟಿ ರೋಡ್ಸ್ ಇದೆ. ಹಾಗೆ ಇಲ್ಲಿಗೆ ಮೇನ್ ಆಗಿ NH ರೋಡ್ಸ್ ನ ಕನೆಕ್ಟಿವಿಟಿ ಕೂಡ ತುಂಬಾ ಹತ್ತಿರದಲ್ಲಿದೆ. ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟರ್ ಒಳಗಡೆ ನಿಮ್ಗೆ ಎಲ್ಲ ಸಿಗುತ್ತೆ. ಸೊ ಇನ್ಯಾಕ್ ತಡ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಈ ಒಂದು ಪ್ರಾಪರ್ಟಿ ನೀವೇನ್ ತಗೋತಿದ್ರೆ, ಇದ್ರ ಮೇಲೆ ಯಾವುದೇ ಬ್ರೋಕರೇಜ್ ಅಥವಾ ಕಮಿಷನ್ಸ್ ಇರೋದಿಲ್ಲ. ಡೈರೆಕ್ಟ್ ಓನರ್ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರುತ್ತೆ. ಮತ್ತೆ ಹಾಗೆ ವಿಡಿಯೋ ನೋಡ್ತಾ ಇರಿ. ನೆಕ್ಸ್ಟ್ ವಿತಿನ್ 2-3 ಮಂತ್ಸ್ ಒಳಗಡೆ ಮತ್ತೆ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ಮುಂದೆ ನಾನು ಬರ್ತೀನಿ ಡೆವಲಪ್ಮೆಂಟ್ಸ್ ಜೊತೆಗೆ. ಅಲ್ಲಿ ತನಕ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್, ಥ್ಯಾಂಕ್ ಯು.